ನಳಿನ್ ಕುಮಾರ್ ಕಟೀಲ್ಗೂ ಈ ಬಾರಿ ಟಿಕೆಟ್ ಸಿಗೋದು ಡೌಟೇ ಅಂತ ಹೇಳಲಾಗ್ತಾ ಇದೆ. ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಮಿಸ್. ಬಹುತೇಕವಾಗಿ ಟಿಕೆಟ್ ಸಿಗಲ್ಲ ಅನ್ನೋದು ಗೊತ್ತಾಗ್ತಿದಂತೆ ಕಟೀಲ್ ಭಾವುಕರಾಗಿದ್ದಾರೆ. ನಿನ್ನೆ ಸಂಸದ ಪ್ರತಾಪ್ ಸಿಂಹ ಫೇಸ್ಬುಕ್ ಲೈವ್ ಬಂದು ಕಣ್ಣೀರು ಹಾಕಿದ್ರು. ಈಗ ಕಟೀಲ್ ಭಾವುಕರಾಗಿದ್ದಾರೆ. ಟಿಕೆಟ್ ಮಿಸ್ ಆದ್ರೆ ನನಗೇನು ಬೇಸರ ಇಲ್ಲ. ಪಕ್ಷ ನನಗೆ 3 ಅವಧಿಗೆ ಅವಕಾಶವನ್ನು ಕೊಟ್ಟಿದೆ, ಟಿಕೆಟ್ ಕೊಟ್ಟಿದೆ. 15 ವರ್ಷ ಸಂಸದನಾಗೋದಕ್ಕೆ ಅವಕಾಶವನ್ನ ನನ್ನ ಪಕ್ಷ ಮಾಡಿಕೊಟ್ಟಿದೆ. ನಮ್ಮ ಪಕ್ಷದಲ್ಲಿ ತುಳಿಯೋದಿಲ್ಲ, ಬೆಳೆಸುವಂಥ ಕೆಲಸ ಆಗುತ್ತೆ. ಪಾರ್ಟಿ ಏನು ಹೇಳುತ್ತೋ ಆ ಕೆಲಸ ಮಾಡೋರು ನಾವು. ಶಿಸ್ತಿನ ಸಿಪಾಯಿಗಳು. ಗುಡಿಸಿ ಅಂದ್ರೆ ಗುಡಿಸ್ತೀವಿ, ಒರೆಸಿ ಅಂದರೆ ಒರೆಸ್ತೀವಿ. ನೋಡಿ, ಅಂದರೆ ಪಕ್ಷನಿಷ್ಠೆ ಅಂತ. ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಈಗ ಮಿಸ್ ಆಗೋ ಸಾಧ್ಯತೆಗಳು ಆ ಲಿಸ್ಟ್ನಲ್ಲಿ ಇದ್ದಾರೆ. 3 ಬಾರಿ MP ಆಗಿದ್ದಾರೆ. ಇಲ್ಲಿ ಬ್ರಿಜೇಶ್ ಚೌಟ ಅಂತಿದ್ದಾರೆ. ಅವ್ರಿಗೆ ಟಿಕೆಟ್ ಬಹುತೇಕವಾಗಿ ಕನ್ಫರ್ಮ್ ಆಗಿರಬಹುದು. ನಳಿನ್ ಕುಮಾರ್ ಕಟೀಲ್ ಅವರು ನೋಡಿ ಅವ್ರ ಹೇಳಿಕೆಗಳು ಈ ಹಿಂದೆ ಹೆಂಗಿತ್ತು, ಈಗ ನೋಡಿ BJPಯಲ್ಲಿ ಹಾಲಿ ಸಂಸದರು ಯಾರ್ಯಾರಿಗೆ ಟಿಕೆಟ್ ಎಲ್ಲ ಮಿಸ್ ಆಗ್ತಿದೆಯಲ್ವಾ. ಪ್ರತಾಪ್ ಸಿಂಹ ಅವರ ಹೇಳಿಕೆಯೂ ಕೂಡ ಅದೇ ಒಂದು ಸ್ಪಷ್ಟವಾದಂಥ ಸೂಚನೆ ಬಂದಿರಬಹುದು ಹೈಕಮಾಂಡ್ ನಾಯಕರಿಂದ. ಅದಾದಮೇಲೆ ಅವರು ಫೇಸ್ಬುಕ್ ಲೈವ್ ಬಂದು ಭಾವನಾತ್ಮಕ ಕೆಲವೊಂದಿಷ್ಟು ಮಾತುಗಳನ್ನ ಹೇಳಿದರು. ಅಂದರೆ ಒಂಥರ ಕೊನೆಯ ಸಂದೇಶ ಅನ್ನೋ ಥರ. ಈಗ ನಳಿನ್ ಕುಮಾರ್ ಕಟೀಲ್ ಕೂಡ ಅದೇ ದಾಟಿಲಿ ಹೇಳಿದ್ದಾರೆ. ಅಂದರೆ ಟಿಕೆಟ್ ನನಗೆ ಸಿಗೋದಿಲ್ಲ ಅನ್ನುವಂಥ ಅರ್ಥ. ರಾಷ್ಟ್ರೀಯ ನಾಯಕರು ಯಾವ ತೀರ್ಮಾನ ತಗೊಂಡ್ರು ಪಾರ್ಟಿ ತೀರ್ಮಾನ. ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ಅದರಲ್ಲಿ ಏನು ಸಹಜವಾಗಿ ಅವಕಾಶಗಳು ಈಗ ನಮಗೂ 3 ಬಾರಿ ಅವಕಾಶ ಕೊಟ್ಟಿದ್ದಾರೆ. 15 ವರ್ಷ ಕೆಲಸ ಮಾಡಿದ್ದಾರೆ. ಪಾರ್ಟಿ ನಿರ್ಧಾರ ಮಾಡುತ್ತೆ. ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ಎಲ್ಲೂ ವ್ಯತ್ಯಾಸಗಳಿಲ್ಲ. ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿ ಕೆಲಸ ಮಾಡೋದು. ನಮ್ಮ ಪಾರ್ಟಿಯಲ್ಲಿ ತುಳಿಯುವ ಕೆಲಸ ಅಂತ ನಡೆಯೋದಿಲ್ಲ, ಬೆಳೆಸುವ ಕೆಲಸ ಕಾರ್ಯಗಳಾಗ್ತದೆ. ನೋಡಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ. ನಾನು ಬಂದಿರತಕ್ಕಂಥದ್ದು ವಿಚಾರಕ್ಕೋಸ್ಕರ, ಸಂಘದ ಕಾರ್ಯಕ್ಕೋಸ್ಕರ ಬಂದಿದ್ದೆ. BJP ಕೆಲಸ ಮಾಡು ಅಂತ ಹೇಳಿದ್ರೆ BJP ಕೆಲಸ ಮಾಡಿದೆ. ಲೋಕಸಭೆಗೆ ನಿಲ್ಲು ಅಂತ ಹೇಳಿದ್ರೆ ಲೋಕಸಭೆಗೆ ನಿಂತೆ. ರಾಜ್ಯಾಧ್ಯಕ್ಷ ಆಗ ಅವಕಾಶ ಸಿಕ್ಕಾಗ ನನಗೆ ನ್ಯಾಯ ಸಿಕ್ಕಿದೆ, ಅವಕಾಶ ಸಿಕ್ಕಾಗ ಸಿಗಲಿಲ್ಲ ಅಂತಂದರೆ ಅನ್ಯಾಯ ಆಗಿದೆ ಹೇಳುವ ಹಕ್ಕು ನಮಗಿಲ್ಲ. ಯಾಕಂದರೆ ಪಾರ್ಟಿ ಅದು ಎಲ್ಲರನ್ನೂ ಬೆಳೆಸ್ತದೆ. ಪಾರ್ಟಿ ಒಂದು ಸಾರಿ ಯಾರಿಗೂ MP ಸೀಟ್ ಸಿಕ್ಕಿಲ್ಲ, ಯಾರಿಗೂ MLA ಸೀಟ್ ಸಿಕ್ಕಿಲ್ಲ, ಅವನೊಂದು ಕೈ ಬಿಟ್ಟಿದೆ ಅಂತ ಅರ್ಥ ಅಲ್ಲ. ಅವನಿಗೆ ಮುಂದಕ್ಕೆ ಬಹಳಷ್ಟು ಅವಕಾಶಗಳು ಸಿಗ್ಬೋದು. ಕೆಲಸ ಮಾಡು ಅಂತ ಕೊಟ್ಟಿರ್ಬೋದು. ಪಾರ್ಟಿ ಕೆಲಸ ಮಾಡಲಿಕ್ಕೆ ಜನ ಬೇಕಲ್ಲ. ಪಾರ್ಟಿ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಯಾವುದೇ ಅಸಮಾಧಾನ ಯಾಕೆ ರೀ? ನಾವು ಮಾಡೋರು ಸಂಘಟನೆ ಕಾರ್ಯಕ್ಕಾಗಿ ಇರೋರು ನಾವು. ಹಾಗೆ ಯಾವ ಅಸಮಾಧಾನಗಳು ಯಾವುದೇ ಸಂದರ್ಭಗಳಲ್ಲಿ ಇರುವುದಕ್ಕೆ ಸಾಧ್ಯ? ರಾಷ್ಟ್ರೀಯ ನಾಯಕರು ಯಾವ ನಳಿನ್ ಕುಮಾರ್ ಕಟೀಲ್ ಅವರ ಹೇಳಿಕೆಯನ್ನು ನೋಡ್ತಾ ಇದ್ದೀವಿ. ಅಸಮಾಧಾನ ಯಾಕೆ ಬರುತ್ತೆ? ನಾವು ಸಂಘಟನೆಗೋಸ್ಕರ ಕೆಲಸ ಮಾಡುವಂಥವ್ರು. ಅವರ ಪಾರ್ಟಿ ಏನು ಹೇಳುತ್ತೋ ಆ ಕೆಲಸವನ್ನು ಮಾಡ್ತೀವಿ ಅಂಥೇಳಿ. ಅಂದರೆ ಒರೆಸು ಅಂದರೆ ಒರೆಸ್ತೀವಿ, ಅದರ ಜೊತೆಗೆ ಗುಡಿಸಿ ಅಂದರೆ ಗುಡಿಸ್ತೀವಿ. ಅಂದರೆ ಪಕ್ಷನಿಷ್ಠರು ನಳಿನ್ ಕುಮಾರ್ ಕಟೀಲ್ ಅವರು, ಯಾವುದೇ ಡೌಟ್ ಇಲ್ಲ, ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ. ಆದರೆ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆಗಳು ಇರೋದ್ರಿಂದಲೇ ಅವ್ರ ಹೇಳಿಕೆ ಈ ದಾಟಿಯಲ್ಲಿ ಬಂದಿದೆ. ಇಲ್ಲದೇ ಇದ್ದಿದ್ರೆ ಕಾನ್ಫಿಡೆಂಟಾಗಿ ಮಾತಾಡೋರು 100ಕ್ಕೆ 100ರಷ್ಟು ನನಗೇ ಟಿಕೆಟ್ ಸಿಗುತ್ತೆ ಅಂತ. ಯಾಕಂದರೆ ಅವ್ರ ಮಾತಿನ ಧಾಟಿಯಲ್ಲಿ ಗೊತ್ತಾಗ್ಬಿಡುತ್ತೆ. ಆದರೆ ಈಗ ಹೊಸ ಮುಖಕ್ಕೆ ಮಣೆ ಹಾಕುವಂತಹ ಸಾಧ್ಯತೆಗಳಿರೋದ್ರಿಂದಾಗಿ ಈಗ ಯಾರಿಗೇ ಪಕ್ಷ ಟಿಕೆಟ್ ಕೊಟ್ಟರು ಕೂಡ ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೇನೆ ಅನ್ನುವಂಥ ಒಂದು ಸಂದೇಶವನ್ನು ಈಗ ನಳಿನ್ ಕುಮಾರ್ ಕಟೀಲ್ ಕೊಟ್ಟಿದ್ದಾರೆ. 3 ಬಾರಿ ಅವ್ರಿಗೆ ಆಲ್ರೆಡಿ ಅವಕಾಶವನ್ನು ಕೊಟ್ಟಿದೆ ಪಕ್ಷ.